ಕೆಲವು ವ್ಯಕ್ತಿಗಳು ನಮ್ಮನ್ನ ಬಿಟ್ಟು ಹೋಗ್ಬೋದು, ಆದ್ರೆ ಅವರ ನೆನಪುಗಳು ನಮ್ಮನ್ನ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಒಬ್ಬ ವಿಶೇಷ ವ್ಯಕ್ತಿಯನ್ನು ನಮ್ಮ ಶೋಗೆ ಸ್ವಾಗತಿಸೋಣ. ಅವ್ರು ಬೇರೆ ಯಾರು ಅಲ್ಲ, ಪುನೀತ್ ರಾಜ್ಕುಮಾರ್ ಸರ್. ಸರ್, ನಂಗೆ ನಿಜ ನಂಬಕ್ಕಾಗ್ತಾ ಇಲ್ಲ. ನೀವು ನನ್ನ ಮುಂದೆ ಕುಳಿತಿರೋದು ನಿಜಾನಾ? ನಿಜ ಸರ್. ನೀವು ನಮ್ಮನ್ನ ಬಿಟ್ಟೋಗಿ ಎಷ್ಟು ವರ್ಷ ಆಯ್ತು ಅಂತ ಗೊತ್ತಾ ನಿಮ್ಗೆ? ಬಹುಶಃ ಒಂದು 6 ವರ್ಷ ಆಯ್ತು ಅಂತ ಕಾಣುತ್ತೆ. ಸರ್, ನೀವು ನಮ್ಮನ್ನ ಬಿಟ್ಟು ಅಗಲಿದಾಗ ಕರ್ನಾಟಕ ಜನತೆ ಎಷ್ಟು ನೋವು ಪಟ್ಟಿದಾರಂತ ಗೊತ್ತಾ ಸರ್ ನಿಮ್ಗೆ? ನಿಮ್ಮ ಆ ಸಾವಿನ ನಂತರ ಕೇಳಿ ಬಂದ ಆಕ್ರಂದನ ಅದು ನಾನು ಹೇಳಲ್ಲ ಸರ್, ನೀವೇ ನೋಡಿ ಸರ್. ಭೇಟಿ ಒಂದು ಮುತ್ತಿನ ಕತೆ, ಮುತ್ತು ರಾಜನ ಕತೆ, ನೀ ಹೋಗೋ ದಾರಿಗೆ ಹೂ ಬಿತ್ತಿದ ಕತೆ, ನೀ ನಾಳೆ ನಂಬಿ ಬದುಕೋ ಕಂದ, ಯುವರಾಜ ನೀನು, ರಾಜವಂಶದವನು, ಒಳ್ಳೆತನ ಇರುವ ಒಳ್ಳೆ ಮನೆಯವನು, ಕಾದರು ನೋಡಲು ನಿನ್ನ ಮುಖ, ತಿಳಿಯೋ ಅವರ ಕಷ್ಟ ಸುಖ, ಹೋಗವಾ ಬಿಟ್ಟವ ಬಂಗಾರದ ಮನುಷ್ಯ. ಸರ್, ನೀವು ಆಸ್ಪತ್ರೆ ಬೆಡ್ ಮೇಲೆ ಇದ್ದಾಗ ನಿಮ್ಮ ಕುಟುಂಬದವರು, ಅಭಿಮಾನಿಗಳು ಒಮ್ಮೆ ಆದ್ರೂ ನೆನಪಾದ್ರ ಸರ್? ಇಟ್ ವಾಸ್ ನನ್ನ ಮಕ್ಕಳು, ನನ್ನ ಹೆಂಡತಿ ನನ್ನ ಜೊತೆನೇ ಇದ್ರಲ್ಲ ಅವಾಗ. ಶಿವಣ್ಣ ಅವರು ನನ್ನ ಕನ್ವಿನ್ಸ್ ಮಾಡಿ ಹೇಳಿದ್ದು, ಏನು ತೊಂದರೆ ಇರಲಿಲ್ಲ, ಏನಾಗಿದೆ ಅದಾಗಿದೆ, ಅದು ಟ್ರೀಟ್ಮೆಂಟ್ ಆಗುತ್ತೆ. ಮನೆಯವರು, ತಮ್ಮವರು, ನಮ್ಮವರು ಅನ್ನೋದೆಷ್ಟು ಮುಖ್ಯ ಅಂದ್ರೆ ಎಲ್ಲರೂ ಇದ್ರಲ್ಲಿ ಇಂಡಸ್ಟ್ರಿನಿಂದ ನೀವೆಲ್ಲರೂ ಬಂದ್ರಿ. ಒಂದು ಪ್ರೀತಿ ವಿಶ್ವಾಸದಿಂದನೇ ಏನಾದ್ರು ಒಂದು ಗೆಲ್ಲೋಕ್ ಸಾಧ್ಯ, ಒಂದು ಅಚೀವ್ ಮಾಡೋಕ್ ಸಾಧ್ಯ ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್. ಅಬ್ಸಲ್ಯೂಟ್ಲಿ ಸರ್. ಈ ಪ್ರೀತಿಗೆ ಏನು ಹೇಳ್ತೀರಾ ಸರ್? ನಿಮ್ಮ ಪ್ರೀತಿ ವಿಶ್ವಾಸ ಇವತ್ತು ನೀವು ಏನ್ ತೋರಿಸಿದಿರಾ ಅದು ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯಲ್ಲ. ನಾನು ಇವತ್ತು ಯಾವಾಗಲೂ ನಿಮಗೆ ಚಿರುಣಿ ಆಗಿರ್ತೀನಿ. ಹೇಗಿದೆ ಸರ್ ನಿಮ್ಮ ಮೇಲಿನ ಜೀವನ? ಅದ್ಭುತವಾಗಿದೆ ಸರ್. ಜೀವನ ಬರೋದು ಒಂದೇ ಸಲ, ಕಡೆವರೆಗೂ ತುಂಬಾ ಖುಷಿಯಾಗಿ ತುಂಬಾ ಸಮಾಧಾನದಿಂದ ಅನುಭವಿಸ್ಬೋದು ಸರ್. ನೀವು ಈ ವೇದಿಕೆಯನ್ನು ಉಪಯೋಗಿಸ್ಕೊಂಡು ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳೋದಾಗಲಿ ಅಥವಾ ಸಾರಿ ಹೇಳೋದಿದ್ರೆ ಈ ವೇದಿಕೆ ಮುಖಾಂತರ ಹೇಳ್ಬೋದು ಸರ್. ಎಲ್ಲಾದ್ರೂ ಬಂದಾಗ ಆ ಜನ ಗಲಭೆಯಲ್ಲಿ ಯಾರನ್ನಾದ್ರೂ ಪರ್ಸನಲ್ ಆಗಿ ಸರಿಯಾಗಿ ಮಾತಾಡ್ಸಕ್ಕಾಗದೆ, ಇಲ್ಲ ಜೊತೆಗೆ ಫೋಟೋ ತೆಗೆಸ್ಕೊಳಕ್ಕಾಗದಿದ್ರೆ ನನಗೆ ಕ್ಷಮಿಸ್ಬಿಡಿ. ಇನ್ನೊಂದು, ನಿಮಗೆ ಇಷ್ಟ ಆಗದೆ ಇರುವಂತ ಒಂದು ಚಿತ್ರ ಯಾವ್ದಾರು ಮಾಡಿ ನಿಮಗೆ ನೋಡಿ ಸ್ಯಾಟಿಸ್ಫೈ ಆಗದೆ ಬೇಜಾರಾಗಿದ್ರೆ ಅದಕ್ಕೂ ಕ್ಷಮಿಸ್ಬಿಡಿ. ಯಾಕಂದ್ರೆ ಎಲ್ಲ